ಆರ್ಸಿಬಿ ಹೊಸ ಮಾಲೀಕರಿಗೆ ವಿಜಯ್ ಮಲ್ಯ ಅವರು ಶುಭಾಶಯ ಕೋರಿದ್ದಾರೆ. ವಿರಾಟ್ ಅವರು ಕ್ರಿಕೆಟ್ ಜಗತ್ತಿನ ಅತ್ಯುತ್ತಮ ಆಟಗಾರ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಕಿಂಗ್ ಕೊಹ್ಲಿಗೆ ಮಧ್ಯ ದೊರೆ ಬಹುಪರ ಕಂದಿದ್ದಾರೆ. ಎಕ್ಸ್ನಲ್ಲಿ ಸಾಮಾಜಿಕ ಜಾಲತಾಣ ಖಾತೆ ಎಕ್ಸ್ನಲ್ಲಿ ವಿಜಯ್ ಮಲ್ಯ ಅವರು ಶುಭಾಶಯ ಕೋರಿದ್ದಾರೆ. ಸುಮಾರು 450 ಕೋಟಿ ರೂಪಾಯಿ ಕೊಟ್ಟು ನಾವು ಖರೀದಿ ಮಾಡಿದ್ವಿ. 450 ಕೋಟಿಯಿಂದ 16,500 ಕೋಟಿಗೆ ಅದರ ಬೆಲೆ ಏರಿಕೆಯಾಗಿದೆ. ಆರ್ಸಿಬಿ ಯಾವಾಗಲೂ ನನ್ನ DNA ಭಾಗ ಆಗಿದೆ. ನನ್ನ ದೇಹದ ಒಂದು ಭಾಗ, ನನ್ನ ಜೀವನದ ಒಂದು ಭಾಗ. ಅಲ್ಲದೆ ಯುವ ಕ್ರಿಕೆಟ್ ಆಟಗಾರ ವಿರಾಟ್ ಕೊಹ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಇವತ್ತು ಕ್ರಿಕೆಟ್ ಜಗತ್ತಿನ ಅತ್ಯುತ್ತಮ ಆಟಗಾರರಾಗಿ ವಿರಾಟ್ ಕೊಹ್ಲಿ ಅವರು ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಸಪೋರ್ಟ್ ಮಾಡಿದಂತಹ ಮಂಡಳಿ ಸದಸ್ಯರು, ಆಟಗಾರರು, ಅಭಿಮಾನಿಗಳಿಗೆ ವಿಜಯ್ ಮಲ್ಯ ಅವರು ಧನ್ಯವಾದ ತಿಳಿಸಿದ್ದಾರೆ. ಇದೇ ರೀತಿ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು 19ನೇ ಆವೃತ್ತಿ IPL ಪಂದ್ಯ ಆರಂಭವಾಗಬೇಕಾಗಿತ್ತು. ಆದರೆ ಅದಕ್ಕೂ ಮುಂಚೆ RCB ಸೇಲಾಗಿ ಹೋಗಿತ್ತು. ಏನಾಗುತ್ತೆ RCBಯಲ್ಲಿ, ಏನೇನೆಲ್ಲ ಬದಲಾವಣೆಗಳು ಆಗುತ್ತೆ, ಆಟಗಾರರು ಹಾಕುವಂತಹ ಜರ್ಸಿ ಏನಿದೆ ಅದರಲ್ಲೂ ಕೂಡ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಅದರ ಕೋಚ್ಗಳೇನಿದ್ದಾರೆ ಅವರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇತ್ತು. ಈ ನಡುವೆ ಈಗ ವಿಜಯ್ ಮಲ್ಯ ಅವರು ವಿದೇಶಕ್ಕೆ ಪರಾರಿಯಾಗಿ ಹೋಗಿದ್ರು. ಹೀಗಾಗಿ ಈ ನಡುವೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. RCB ಮಾಲೀಕರಿಗೆ ಶುಭಾಶಯ ತಿಳಿಸಿದ್ದಾರೆ. 2008ರಲ್ಲಿ RCB ಫ್ರಾಂಚೈಸಿಯನ್ನು ಖರೀದಿ ಮಾಡಿದಾಗ ಎಲ್ಲರೂ ಹಾಸ್ಯ ಮಾಡಿದರು. ಸುಮಾರು 450 ಕೋಟಿ ಕೊಟ್ಟು ಖರೀದಿ ಮಾಡಿದ್ದೆ. ಆದರೆ ಈ 450 ಕೋಟಿ 16,500 ಕೋಟಿಗೆ ಏರಿಕೆಯಾಗಿದೆ. RCB ಯಾವಾಗಲೂ ನನ್ನ ಫೇವರೇಟು, ನನ್ನ DNA ಭಾಗ. ಯುವ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಹೀಗಾಗಿ ಅವರು ಜಗತ್ತಿನ ಅತ್ಯುತ್ತಮ ಕ್ರಿಕೆಟ್ ಆಟಗಾರರಲ್ಲಿ ಒಬ್ಬರು. ನನಗೆ ಸಪೋರ್ಟ್ ಮಾಡಿದಂತಹ ಮಂಡಳಿ ಸದಸ್ಯರು, ಆಟಗಾರರು, ಅಭಿಮಾನಿಗಳಿಗೆ ಧನ್ಯವಾದಗಳು. ಇದೇ ರೀತಿ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಬೆಂಗಳೂರು ತಂಡವನ್ನು 4 ಕಂಪನಿಗಳು ಖರೀದಿ ಮಾಡಿತ್ತು. ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಬೋಲ್ಟ್ ವೆಂಚರ್ಸ್ ಹಾಗೂ ಬ್ಲ್ಯಾಕ್ ಸ್ಟೋನ್ ಕಂಪನಿಗಳು ಖರೀದಿ ಮಾಡಿದ್ದಾವೆ. ಇನ್ನು RCBಯಲ್ಲಿ ಏನೇನೆಲ್ಲ ಬದಲಾವಣೆಗಳು ಆಗತ್ತೆ ಅನ್ನೋ ಅನುಮಾನ ಇಲ್ಲಿ ಅಭಿಮಾನಿಗಳಿಗೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಆದಿತ್ಯ ಬಿರ್ಲಾ ಅವರ ಗ್ರೂಪ್ ಹಾಗೂ ಇನ್ನಿತರ ಕೆಲವು ಕಂಪನಿಗಳು ಸೇರಿ ಇದನ್ನು ಖರೀದಿ ಮಾಡಿದ್ದಾವೆ. ಈ ನಡುವೆ ಈ ಹಿಂದೆ ಸಂಭವಿಸಿದಂತಹ ಕಾಲ್ತುಳಿತ ಪ್ರಕರಣದ ನಂತರ ಸಾಕಷ್ಟು ಆತಂಕಗಳು ಎದುರಾಗಿತ್ತು ಅಭಿಮಾನಿಗಳಲ್ಲಿ. ಬೆಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯವನ್ನು ನೋಡೋದಕ್ಕಾಗತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿತ್ತು. ಈ ನಡುವೆ RCB ತಂಡವನ್ನು, ಅದರ ಮಾಲೀಕತ್ವ ಕೂಡ ಬದಲಾಗ್ತಾ ಇದೆ. ತಂಡವನ್ನು ಆದಿತ್ಯ ಬಿರ್ಲಾ ಗ್ರೂಪ್ ಮತ್ತು ಇನ್ನಿತರ ಕಂಪನಿಗಳು ಖರೀದಿ ಮಾಡಿದ್ದಾವೆ. ಹೀಗಾಗಿ ಏನೇನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋ ಒಂದು ಪ್ರಶ್ನೆಗಳು ಎದುರಾಗ್ತಾ ಇತ್ತು. ಈ ಪ್ರಶ್ನೆಗಳ ನಡುವೆ ಈಗ ವಿಜಯ್ ಮಲ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.